ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾನು ನಿಮಗೆ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಬಗ್ಗೆ ಹೇಳ್ತೀನಿ. ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಇದೇನಪ್ಪ ಅಂತಂದ್ರೆ ಜರ್ಮನ್ ಒಳಗೆ ಒಂದು ಲಾ ಐತೆ. ಜರ್ಮನ್ ಅಕಾರ್ಡಿಂಗ್ ಟು ಜರ್ಮನ್ ಇಮಿಗ್ರೇಷನ್ ಲಾ 81A ರೆಸಿಡೆನ್ಸ್ ಆ್ಯಕ್ಟ್ ಪ್ರಕಾರ ಇದು ವರ್ಕ್ ಆಗುತ್ತೆ. ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಇದು ಯಾರಿಗೆ ಅಪ್ಲೈ ಆಗ್ತದಪ್ಪ ಅಂತಂದ್ರೆ ಸ್ಕಿಲ್ಡ್ ವರ್ಕರ್ಸ್ಗೆ ಅಷ್ಟು ಅಪ್ಲೈ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಇದು ಅಪ್ಲೈಡ್ ಆಗಲ್ಲ. ಸೊ ಇದ್ರ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ನಿಮ್ದು ವೀಸಾದ ಪ್ರೊಸೆಸ್ ಫಾಸ್ಟ್ ಮಾಡೋಕ್ಕೆ ಅಂತಂದ್ರೆ ನಿಮಗೆ ವೀಸಾ ಇಲ್ಲ, ನಿಮಗೆ ವಿತಿನ್ ಅ ವೀಕ್ ಸಿಗುತ್ತೆ ಈ ಪ್ರೊಸೀಜರ್ ಏನಾದರೂ ಅಪ್ಲೈ ಮಾಡಿದ್ರೆ. ಬಟ್ ಇದನ್ನು ನಿಮ್ಮ ಅರ್ಬೈಟ್ ಗೇಬರ್ ಮಾಡ್ತಾರೆ, ನಿಮ್ಗೆ ಯಾರು ಜಾಬ್ ಕೊಡ್ತಾರಲ್ಲ ಅವ್ರು ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮ ಏಜೆನ್ಸಿ. ಸೊ ನಿಮ್ಮ ಏಜೆನ್ಸಿ ಒಳಗೆ ನೀವು ಕೇಳ್ಬೋದು, ನೀವೇನಾದರೂ ನಮ್ಮದು ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಅಪ್ಲೈ ಮಾಡಿದ್ದಾರನ ಅಂತ. ಸೊ ಇದು ಹೆಂಗೆ ವರ್ಕ್ ಆಕತ್ತಪ್ಪ ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಆಲ್ರೆಡಿ ಜರ್ಮನಿಗೆ ಬಂದಿರ್ತಾವೆ. ಸೊ ನಿಮ್ಮ ಅರ್ಬೈಟ್ ಗೇಬರ್ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರಿಗೆ ಅಪ್ಲೈ ಮಾಡಿರ್ತಾರೆ ಅಂತಂದ್ರೆ ನಿಮ್ದು ಬಿಫೋರ್ ವೀಸಾ ಹೋಗೋಕ್ಕಿಂತ ಮೊದಲು ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಜರ್ಮನ್ ಅಥಾರಿಟಿಯಿಂದೆಲ್ಲ ಚೆಕ್ ಆಗಿರ್ತಾವೆ. ಸೊ ಅದೆಲ್ಲ ಚೆಕ್ ಆದಮೇಲೆ ನಿಮಗೆ ವೀಸಾ ಪ್ರೀ ಅಪ್ರೂವಲ್ ಅಂತ ಬರುತ್ತೆ. ಸೊ ಈ ಡಾಕ್ಯುಮೆಂಟ್ನ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಸೊ ನಿಮಗೆ ವೀಸಾ ಪ್ರೀ ಅಪ್ರೂವಲ್ ಈ ಡಾಕ್ಯುಮೆಂಟೇಷನ್ ಜರ್ಮನ್ ಅಥಾರಿಟೀಸಿಂದ ಚೆಕ್ ಆದಮೇಲೆ ನಿಮ್ಮ ಕಡೆ ಬಂದಿರತ್ತೆ. ಸೊ ಇದು ಏನಾದರೂ ನೀವು ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಏನೋ ನಿಮ್ದು ಆಗಿದ್ದಪ್ಪ ಅಂತಂದ್ರೆ ನಿಮ್ಮ ಅರ್ಬೈಟ್ ಗೇಬರಲ್ಲಿ ನಿಮ್ಮ ಎಂಪ್ಲಾಯರ ಇಲ್ಲ ನಿಮ್ಮ ಏಜೆನ್ಸಿದವ್ರು ಇದನ್ನೇನಾದರೂ ನಿಮಗೆ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ವೀಸಾಗೆ ಅಪ್ಲೈ ಮಾಡಿದ್ಮೇಲೆ ವಿತಿನ್ ಅ ವೀಕ್ ಒಳಗೆ ನಿಮ್ದು ವೀಸಾ ನಿಮ್ಮ ಕೈಯಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫೈ ಆಗಿರ್ತಾವೆ. ಸೊ ಇದಿಷ್ಟು ಬಂದುಬಿಟ್ಟು ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ. ಸೊ ಇದನ್ನು ನೀವು ನಿಮ್ಮ ಅರ್ಬೈಟ್ ಗೇಬರ ಇಲ್ಲ ಅಂತಂದ್ರೆ ಎಂಪ್ಲಾಯರ್, ನೀವು ಇದನ್ನು ನಿಮ್ಮ ಎಂಪ್ಲಾಯರ್ಗೆ ಸಜೆಸ್ಟ್ ಮಾಡ್ಬೋದು, ಇಲ್ಲ ನೀವು ಕೇಳ್ಬೋದು ಇದನ್ನು ನೀವು ಅಪ್ಲೈ ಮಾಡಿದ್ದೀರನಂತ. ಯಾಕಂದ್ರೆ ಇದಿತ್ತಪ್ಪ ಅಂತಂದ್ರೆ ನಿಮಗೆ ವೀಸಾ ಟೈಮ್ ಒಳಗೆ ನೀವು ಇದನ್ನು ತೊಗೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಮ ವೀಸಾ ಜಲ್ದಿ ಬರುತ್ತೆ. ಸೊ ನಿಮಗಿದು ಹೆಲ್ಪ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಆದಷ್ಟು ಇನ್ಫಾರ್ಮೇಷನ್ ಎಲ್ಲರ ಜೊತೆ ಶೇರ್ ಮಾಡಿರಿ. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಪ್ರೊಫೈಲ್ ಫಾಲೋ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.